ನಮಸ್ಕಾರ. ಇವತ್ತು ಎಸ್ ಎಲ್ ಭೈರಪ್ಪನವರ ನುಡಿಯನ್ನು ಕಾರ್ಯಕ್ರಮ ಆಲೋಚನೆ ದುಃಖ ಸರ್ ಹೇಳುತ್ತೆ. ಈಗ ಒಬ್ಬ ಸ್ವಲ್ಪ ವಿವಾದ ಪಕ್ಷದ ಸಹಿತ ಎಲ್ಲ ವಿಮರ್ಶೆಗಳನ್ನು ಮೀರಿ ಬೆಳೆದ ಒಬ್ಬ ಅಪರೂಪದ ಸಾಹಿತ್ಯ ಎಸ್ ಎಲ್ ಭೈರಪ್ಪನವರು. ಎಸ್ ಎಲ್ ಭೈರಪ್ಪ ಅಂತಂದ್ರೆ ಸುಮಾರು ಇವತ್ತಿನ 100-200 ವರ್ಷಗಳ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಅವಲೋಕನ ಮಾಡಿದ್ರೆ, ಇದು ಯಾಕೆ ಹೇಳ್ತಾರೆ ಅಂತಂದರೆ, ಈ ಚರಿತ್ರೆನ ಅವಲೋಕನ ಮಾಡ್ತಾ ಹೋದಾಗ ಮಾತ್ರ ಪ್ರತಿಯೊಬ್ಬ ಕವಿಗಳ ಅವರವರ ಸ್ಥಾನಮಾನಗಳು ಏನಂತ ನಮ್ಗೆ ಗೊತ್ತಾಗ್ತವೆ. ನಾವು ಕೇವಲ ಒಬ್ಬನೇ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋದರೆ ಎಲ್ಲೋ ಅಪೂರ್ಣ ಆಗ್ತದೆ. ಒಟ್ಟಾರೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಅವಲೋಕನ ಮಾಡ್ತಾ ಹೋದಾಗ ಇತ್ತೀಚಿನ 200 ವರ್ಷಗಳಲ್ಲಿ ಎಸ್ ಎಲ್ ಭೈರಪ್ಪನವರಂತಹ ಪ್ರಬುದ್ಧ ಒಬ್ಬ ಕಾದಂಬರಿಕಾರ ಇನ್ನೊಬ್ಬ ಇಲ್ಲ ಅಂತಲೇ ನಾವು ಹೇಳ್ಬೋದು. ಸಾಹಿತ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಬೇರೆ ಬೇರೆ ಸಾಹಿತಿಗಳು ಇದ್ದಾರೆ. ಇವತ್ತು ನಾವು ಕುವೆಂಪು ಕೊಟ್ಟವಾಗ ಇತ್ತೀಚೆಗೆ ಮಹಾಕಾವ್ಯದ ಕಾಲ ಮುಂದೆ ಹೋಯಿತು ಅನ್ನೋ ಕಾಲಕ್ಕೆ ಕುವೆಂಪುರವರು ಮಹಾಕಾವ್ಯವನ್ನು ಬರೆದವರು ಶ್ರೀ ರಾಮಾನುಜ. ಹಾಗಾಗಿ ಕಾದಂಬರಿಗಳ ಕಾಲ ಮುಂದೆ ಹೋಯಿತು ಅನ್ನೋ ಕಾಲಕ್ಕೂ ಸಹಿತ ಕುವೆಂಪುರವರ ಕಾದಂಬರಿಗಳು ಬಂದರು, 2 ಮಹಾ ಕಾದಂಬರಿಗಳು ಬಂದರು. ಆದರೆ ಅವರು ಬರೆದಂಥದ್ದು 2 ಕಾದಂಬರಿ ಆಗಿದ್ದು ಸಹಿತ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿ ಕುವೆಂಪುರವರು ಬರ್ತಾರೆ. ಅದು ಭೈರಪ್ಪನ ಹೊರಗಾಗ್ತದೆ. ಅವರು ಭೈರಪ್ಪನವರು ಒಂದೇ ಒಂದು ಸಾಹಿತ್ಯದ ಪ್ರಕಾರ ಅಂತಂಥದ್ದು ಕಾದಂಬರಿ. ಕಾದಂಬರಿ ಅಂದರೆ ಏನು? ಬಾಣಭಟ್ಟ ಬರೆದಂತಹ ಕಾದಂಬರಿ ಅನ್ನೋದು ಮೂಲ ಪ್ರಕಾರ ಈ ಸಾಹಿತ್ಯದಲ್ಲಿ. ಬಾಣಭಟ್ಟ ಅಂತ ಒಬ್ಬ ಕವಿತ, ಆತ ಬರೆದಂತಹ ಕಾದಂಬರಿ ಅಂತ ದೊಡ್ಡ ಕಥೆ. ಆ ಕಥೆಯಲ್ಲಿ ಇರುವಂಥ ಒಬ್ಬ ಹೆಣ್ಣು ಮಗಳ ಆತನ ಹೆಸರು ಕಾದಂಬರಿ. ಆ ಕಾದಂಬರಿ ಅಲ್ಲಿಂದ ಪ್ರಕಾರವೇ ಶುರು ಆಯಿತು. ಹೀಗಾಗಿ ದೊಡ್ಡ ಕಥೆ ಬರೆದ್ರೆ ಅದಕ್ಕೆ ಕಾದಂಬರಿ ಅನ್ನುವಂಥ ಪ್ರಕಾರ ಬಂತು ಸಾಹಿತ್ಯದಲ್ಲಿ, ಇನ್ನೇನಿಲ್ಲ. ಆದರೆ ಎಸ್ ಎಲ್ ಭೈರಪ್ಪನವರು ಸುಮಾರು 94 ವರ್ಷ ಸುದೀರ್ಘ ಬದುಕಿದಾರಲ್ಲ, ಆ ಒಟ್ಟಾರೆ ಅವರ ಬದುಕನ್ನು ಅವಲೋಕನ ಮಾಡಿದಾಗ ಈ ಸಾಹಿತ್ಯ ರಚನೆಯನ್ನು ಮೀರಿದಂಥ ಬದುಕುವರೆಗಿದೆ. ನಾವು ಅವರನ್ನು ಸಾಹಿತ್ಯದ ಕಷ್ಟೇ ಕಟ್ಟಿ ಹಾಕಿ ನಾವು ವಿಚಾರ ಮಾಡ್ತಾ ಇದ್ದೀವಿ. ನೋಡಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಆತನ ಬದುಕಿನ ಏನು ಶ್ರೀಮಂತಿಕೆ ಎಷ್ಟಿದೆಯಲ್ಲ, ಅದಕ್ಕೆ ತಕ್ಕಂತೆ ಸಾಹಿತ್ಯ ಶ್ರೀಮಂತಿಕೆ ಸೃಷ್ಟಿಯಾಗಿದೆ. ಕೆಲವೊಮ್ಮೆ ಬಹಳ ಶ್ರೀಮಂತಿಕೆಯನ್ನು ಹುಟ್ಟು ಬೆಳೆದಂಥವರು ಉತ್ತಮ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಉದಾಹರಣೆ ರವೀಂದ್ರನಾಥ್ ಠಾಗೋರ್ ಅವರು ಸಾಧಾರಣ ಶ್ರೀಮಂತಿಕೆ ಅಲ್ಲ. ಈ ಪಶ್ಚಿಮ ಬಂಗಾಳದಲ್ಲಿ 8,500-10 ಸಾವಿರ ಎಕರೆ ಜಮೀನ್ದಾರರ ಮಕ್ಕಳು ರವೀಂದ್ರನಾಥ್ ಠಾಗೋರ್. ಆದರೂ ಅಂತ ಅವರು ಆ ಶ್ರೀಮಂತಿಕೆ ಹುಟ್ಟು ಬೆಳೆದ್ರು ಕೂಡ ಒಳ್ಳೆಯ ಸಾಹಿತ್ಯ ಪ್ರತಿಭೆ ಒಲಿತು. ಅದು ಭೈರಪ್ಪ ಹಾಗಲ್ಲ. ಭೈರಪ್ಪನವರು ಒಂದೊಂದು ವೃತ್ತಿಗೆ ಸಹಿತ ಕಷ್ಟದಿಂದ ಬೆಳೆದಂಥವ್ರು. ಪ್ರತಿಯೊಂದೊಂದು ಒಪ್ಪತ್ತಿನ ಊಟಕ್ಕೆ ಸಹಿತ ಕಷ್ಟದಿಂದ ಬೆಳೆದವರು. ಅವರ ಆತ್ಮಚರಿತ್ರೆ ಭಿತ್ತಿ ಮತ್ತು ಆ ಕಡೆ ಇರುವಂಥದ್ದು ಇನ್ನೊಂದು ಗೃಹಬಂಧ, ಆ 2ನೇ ಪುಸ್ತಕ ಯಾಕೆ ತಂದರೆ ಸರ್ ನಾನು ಕೇಳಿದ್ರು ಪುಸ್ತಕ ಅವರ 2 ಸೆಟ್ ನೋಡ್ತಾ ಇದ್ದೀನಿ. ಭೈರಪ್ಪನವರ ಒಟ್ಟಾರೆ ಪುಸ್ತಕದ ಇಡೀ ಸೆಟ್ಟನ್ನು ನಾನು ಮದುವೆಗೆ ಗಿಫ್ಟ್ ಕೊಟ್ಟಿದ್ದು. ಆ ವ್ಯಕ್ತಿನ ಯಾವತ್ತೂ ಹುಟ್ಟಿದ ಬರೋದು ನನ್ನ ಗೆಳೆಯ. ಮತ್ತು ಪುಸ್ತಕ ಸಂಸ್ಕೃತಿ ಇರಬೇಕು ಅನ್ನೋದನ್ನು ಕೊಟ್ಟಿದ್ರು. ನಾನು ಅದಕ್ಕೆ